ಅಂತೂ ಇಂತೂ ಯಜಮಾನ್ರ ಮನೇಲಿ ಕೆಲಸ ಸಿಕ್ತು, ಖುಷಿ ಆಗ್ತಾ ಇದೆಯಾ? ಹೌದೌದು, ಖುಷಿ ಆಯ್ತು. ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಬಾಬಾ? ಯಾಕೆ ಹಿಂಗೆ ಮಾತಾಡ್ತಿದ್ರಿ? ಏನಾಯ್ತು? ಏನಾದರೂ ಬೇಜಾರಾ? ಬೇಜಾರೆಲ್ಲ ಏನಿಲ್ಲ, ಅದು ಮೈ ಕೈ ನೋವು, ಅದಕ್ಕೆ ಹಾಗೆ ಮಾತಾಡ್ತಿದ್ದೀನಿ ಅಷ್ಟೇ. ಮೈ ಕೈ ನೋವು ಅಂತದ್ದು ಏನು ಮಾಡಿದ್ರಿ ಬಾಬಾ? ಅದು ಸ್ವಲ್ಪ ವಾಕ್ ಆಗಲಿ ಅಂತ ಅಲ್ಲಿಂದ ನಡ್ಕೊಂಡೇ ಬಂದ್ಬಿಟ್ನಲ್ಲ, ಅದಕ್ಕೆ ಮೈ ಕೈ ನೋವ್ತಾ ಇದೆ. ಅಲ್ಲ ಅಳಿಂದ್ರೆ, ನಡ್ಕೊಂಬಂದ್ರೆ ಕಾಲು ನೋವು ಬರಬೇಕು. ನೀವು ನೋಡಿದ್ರೆ ಮೈ ಕೈ ಎಲ್ಲ ನೋವು ಅಂತಿದ್ರ. ಮೈ ಕೈ ನೋವಾಗಬೇಕು ಅಂದರೆ ಒಂದು ತಲೆ ಕೆಳಗೆ ನಡ್ಕೊಂಡು ಬಂದಿರಬೇಕು, ಇಲ್ವಾ? ಉರುಳು ಸೇವೆ ಮಾಡ್ಕೊಂಡು ಬಂದಿರಬೇಕು. ಅದು ಯಾವುದು ಇಲ್ಲ ಅಂದರೆ ಯಾರಾದ್ರೂ ನಿನ್ನ ಚೆನ್ನಾಗಿ ತದಕಿರ್ಬೇಕು. ಇಷ್ಟರಲ್ಲಿ ಯಾವ ಸತ್ಯ ಹೇಳಿದ್ರೆ? ಮಾವ, ಎಲ್ಲ ಗೊತ್ತಿದ್ದು ನನ್ನನ್ನೇ ಚಿಡ್ತಿದ್ದೀರಾ? ಏನು ಪರ್ಫಾರ್ಮೆನ್ಸು ನಿಮ್ಮದು? ಸಾಕು ಬಿಡಿ, ಎಷ್ಟಾಗ್ತೀಯಾ? ಹಾಕು ನೀನು ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕು, ನೀನು ಖುಷಿ ಆಗಷ್ಟು ಹಾಕು. ಬೇಕಿದ್ರೆ ತಗ ನನ್ನ ತಲೆ ಮೇಲೆ ಸುರಿದು ಬಿಡು, ಬೇಜಾರಿಲ್ಲ ನನಗೆ. ಇಷ್ಟಾಗುತ್ತೆ, ಇಷ್ಟೊಂದು ಸಾರ ಹಾಕ್ಸ್ಕೊಂಡಿದ್ಯಾ ಅಮ್ಮನ ಗಂಡ? ಐಶೋ, ಏನಮ್ಮ ಇದು ಅಮ್ಮನ ಗಂಡ ಎಲ್ಲ ಅನ್ಕೊಂಡು? ಅವ್ರು ನೀನು ಅಪ್ಪ ಕಣೆ, ಅಪ್ಪ ಅಂತ ಕರಿಬೇಕು. ಇವಾಗ ಮಾತ್ರನಾ? ಮೊದಲಿಂದನೂ ಹಾಗೆ ಕರೆಯೋದವಳು. ಓಹೋ ಅಕ್ಕ, ನಿನ್ ಬಾಯಲ್ಲಿ ಇಂಥ ಮಾತಾ? ಹೌದು ಸುಬ್ಬಮ್ಮನ. ಅಪ್ಪ ಈಗ ಬ್ಯಾಡ್ ಸ್ಟೂಡೆಂಟ್, ಅಮ್ಮ ಈಗ ಗುಡ್ ಟೀಚರ್. ಅಪ್ಪನಿಗೆ ಅಮ್ಮ ತನ್ನ ಪಾಠ ಕಲಿಸ್ಬೇಕು. ಪಾಠ? ಏನ್ ಪಾಠ ಕಂದ? ಅಕ್ಕ ಏನ್ ಪಾಠ? ಏನ್ ಹೇಳ್ತಿದ್ದಾಳೆ? ಸುಬ್ಬು, ಅದು ಸ್ಕೂಲಲ್ಲಿ ಮಾಡೋ ಪಾಠದ ಬಗ್ಗೆ ಮಾತಾಡ್ತಿದ್ದಾಳೆ. ನೀನೇನು ತಲೆ ಕೆಡಿಸ್ಕೋಬೇಡ, ಊಟ ಮಾಡು. ಅದಿರ್ಲಿ, ಬಾವಂಗೆ ಯಜಮಾನ ಮನೆ ಕೆಲಸ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಏನಾದರೂ ಹೇಳಿದ್ಯಾ? ಅಥವಾ ಒಂದು ಸ್ವೀಟ್ ಆದರೂ ಮಾಡಿಕೊಟ್ಯಾ? ಸ್ವೀಟು ಮಾಡಿದ್ದು ಆಯ್ತು, ತಿಂದಿದ್ದು ಆಯ್ತು. ಸ್ವೀಟ್ ತಿನ್ಬಿಟ್ಟ ಬಾವ? ಯಾವಾಗ? ಸುಬ್ರಹ್ಮಣ್ಯ, ಧನಲಕ್ಷ್ಮಿ ಬಿಸಿ ಬಿಸಿ ಕಜಾಯ ಮಾಡಿದ್ಲು. ಇನ್ನೂ ಬೇಕು ಅಂತ ಕೇಳಿ ಹಾಕಿಸ್ಕೊಂಡು ತಿಂದ್ರು. ಕಜ್ಜಾಯ ಮಾಡಿದ್ಯಾ ಅಕ್ಕ? ನನಗೆ ಕೊಟ್ಟಿದ್ರೆ ನಾನು ತಿನ್ನಲ್ಲ ಅಂತ ಹೇಳ್ತಿದ್ನಾ? ಮಾಡಿದ್ದೆಲ್ಲ ಅವರೇ ತಿನ್ಬಿಟ್ರು. ಇನ್ನೂ ಬೇಕು ಅಂತ ಹೇಳ್ತಾ ಇದ್ರು, ಅವ್ರಿಗೆ ಸಾಕಾಗಿಲ್ಲ. ಏನಿಲ್ಲ, ಹಾಗೇನಿಲ್ಲ, ಹೊಟ್ಟೆ ತುಂಬೋಗಿದೆ, ಗಂಟ್ಲಿಗೆ ಬಂದ್ಬಿಟ್ಟಿದೆ. ನಿಮಗೆ ಸ್ವೀಟ್ ಏನಾದರೂ ಬೇಕು ಅಂದರೆ ಹೇಳಿ, ನಾನೇ ಮಾಡ್ಕೊಡ್ತೀನಿ. ನನಗೆ ಸ್ವೀಟ್ ಅಂದ್ರೇ ಇಷ್ಟ ಅಲ್ಲ ಮೇಡಮ್, ಸುಮ್ಮನೆ ಮಾತು ಬಂತಲ್ಲ ಅಂತ ಮಾತಾಡ್ತಿದ್ದೆ ಅಷ್ಟೆ. ಬಿಡಿ, ತಟ್ಟೆ ಯಾರು ಎತ್ಬಿಡಿ. ಇವತ್ತು ನಾನೇ ಎಲ್ಲ ತಟ್ಟೆ ತೊಳೆದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಗುಂಡಾಂತರ ಮಾಡ್ತೀನಿ. ಅಲ್ಲ, ಮನೆ ಕೆಲಸ ನಾನೇ ಮಾಡ್ತೀನಿ ಅಂದೆ. ಯಾಕೆ ಬಾಬಾ, ಯಾಕೆ ಈ ಥರ ಕೆಲಸ ಎಲ್ಲ ಮಾಡ್ಬೇಕು? ನೀವು ಆರಾಮಾಗಿರಿ. ಹರಕೆ ಸುಬ್ಬು, ತಾಯಿ ಮಹಾಮಾತೆ ದುರ್ಗಾದೇವಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಸುಬ್ಬು, ನೀನೇನು ಕೇಳಬೇಡ ಸುಬ್ಬು, ನಿಮ್ಮ ಕೈ ಮುಗಿತೀನಿ. ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ಜೀವನ ನರಕ ಆಗ್ಬಿಡುತ್ತೆ ಅನ್ನೋದು ಗೊತ್ತಾಗೋಗಿದೆ.
ನೀನು ಏನು ಪ್ರಶ್ನೆನೂ ಕೇಳಬೇಡ, ಇದ್ಯಾಕೆ ಹಂಗೆ ಮಾಡ್ತೀರಾ ಅದ್ಯಾಕೆ ಹಿಂಗೆ ಮಾಡ್ತೀರಾ ಅಂತ. ನಿನ್ಗೆ ಏನಾರ ಹೇಳಬೇಕು ಅಂತಿದ್ರೆ ಬಾವಂಗೆ ಒಳ್ಳೆದಾಗ್ಲಿ ಅಂತ ಹಾರೈಸು ಅಷ್ಟೇ. ಆಯ್ತು ಬಾಬಾ, ನೀವು ಮಾಡೋ ಎಲ್ಲ ಕೆಲ್ಸಗಳಿಗೂ ಒಳ್ಳೇದಾಗಲಿ ಆಯ್ತಾ. ನಾನೇನು ಕೇಳಲ್ಲ ನಿಮ್ಗೆ. ಅಳಿಯಂದ್ರೆ ಇದೇ ಖುಷಿಗೆ ಬಿಸಿ ಬಿಸಿ ಕಜ್ಜಾಯ. ರೀ ಮತ್ತೆ ಮಾಡ್ಕೊಡ್ಲಾ? ಬೇಡಪ್ಪ, ಸಾಕು. ಮಾಮ್, ನಂಗೆ ಇನ್ನೊಂದು ಐಡಿಯಾ ಬರ್ತಿದೆ. ಏನು? ಹೇಗಿದ್ರು ನಮಗೊಬ್ಬ ವಕ್ರ ಸಿಕ್ಕಿದಾನಲ್ಲ. ಪಕ್ಕನ? ಹೌದು ಮಾಮ್, ಆ ಸುಬ್ಬು ಬಾವ. ಅವನ ಕೈಲಿ ಗನ್ ಕೊಟ್ಟು ನಮ್ಮ ಹುಡುಗರಿರೋ ಕೂಡಂಗೆ ಕಳಿಸ್ಬಿಡೋಣ. ಆ ಗನ್ ಅವ್ನು ಮುಟ್ಟಿದ ತಕ್ಷಣ ಅವ್ನ ಫಿಂಗರ್ ಪ್ರಿಂಟ್ಸ್ ಗನ್ ಮೇಲೆ ಬೀಳುತ್ತೆ. ಅಕಸ್ಮಾತಾಗಿ ಅವ್ನು ಹೋಗೋ ದಾರಿನಾದ್ರು ತಗ್ಲಾಕೊಂಡ್ರೆ ಗನ್ ಕದ್ದಿದ್ದು ಅವನೇ ಅಂತ ಹೇಳ್ಬೋದು. ಸಿಕ್ಕಾಕೊಳ್ದೆ ಗೋಡೋನ್ಗೆ ಹೋಗಿ ನಮ್ಮ ಹುಡುಗರಿಗೆ ಏನಾದರೂ ಗನ್ ತಲುಪಿಸಿದ್ರೆ ನಮ್ಮ ಹುಡುಗರು ಗನ್ನ ಸೇಫಾಗಿ ಇಟ್ಕೋತಾರೆ. ಒಂದು ವೇಳೆ ಪೊಲೀಸ್ನವ್ರು ಏನಾದರೂ ನಿನ್ವರೆಗೂ ಬಂದರೆ ಗನ್ ಕಳ್ತನ ಆಗಿತ್ತು ಅಂತ ಹೇಳಿದಾಯ್ತು. ಆವಾಗ ಅವನನ್ನು ಹಿಡ್ದು ಒಳಗಾಗ್ತಾರೆ. ಅವನೊಂದು 5-6 ತಿಂಗಳು ಜೈಲಿಗೆ ಬರ್ತಾನೆ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಗುಡ್ ಮಾಡಿ, ಇದು ನನಗೂ ಸರಿ ಅಂತ ಅನ್ನಿಸ್ತಾ ಇದೆ. ಹೀಗೆ ಸದ್ಯಕ್ಕೆ ನಮಗೆ ಬೇರೆ ದಾರಿನೂ ಇಲ್ಲ, ಬೇರೆ ದಾರಿ ಯೋಚನೆ ಮಾಡೋಷ್ಟು ಟೈಮೂ ಇಲ್ಲ. ಹಾಗೆ ಮಾಡೋಣ. ತಾಳಿ ಕಟ್ಟಿದ ಗಂಡನ ಮೇಲೆ ಕೈ ಮಾಡಿಬಿಟ್ಟೆ. ನಾನು ಮಾಡಿದ ಸರಿನೋ ತಪ್ಪು ನನಗೊಂದು ಗೊತ್ತಾಗ್ತಿಲ್ಲ. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ನನಗೆ ತೋಚಲಿಲ್ಲ. ಆಗ ಹೆಂಡತಿಯಾಗದೆ ತಾಯಿಯಾಗಿ ಅವ್ರನ್ನ ತಿದ್ದಬೇಕು ಅನಿಸ್ತು. ನನ್ನಿಂದ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡ್ಬೇಕು ಅಂತ. ಅಯ್ಯೋ ಓಡಿಬಿಡ ಕಣೆ, ತಮ್ಮಯ್ಯ ಅಂದ ಕಣೆ. ಲೇ ಬಿಡಿಯಲ್ಲ ಕಣೆ, ತಮ್ಮಯ್ಯ ಬಿಟ್ಬಿಡೆ, ಓಡಿಬಿಡ ಕಣೆ ಪ್ಲೀಸ್. ಲೇ ಬಿಟ್ಬಿಡೆ. ರೀ ತುಂಬ ಪೆಟ್ಟಾಯ್ತಾ? ನೀವು ಕುಡ್ಕೊಂಡು ಬಂದಾಗ ಏನು ಮಾಡ್ತೀರಾ ಏನಿಲ್ಲ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗೆ ಆ ಥರ ನೀವು ಆಡ್ತಿದ್ದಾಗ ನಾನು ಏನು ಮಾಡಿದೆ ಏನಿಲ್ಲ ಅಂತ ನನಗೆ ಗೊತ್ತಾಗಲಿಲ್ಲ ರೀ. ತುಂಬ ಹೊಡೆದ್ಬಿಟ್ನಾ? ಹೋಗ್ಲಿ ಬಿಡೆ. ಕುಡ್ಕೊಂಬಂದು ಹೆಂಡತಿ ಹೊಡೆದಿದ್ದು ನನ್ನ ತಪ್ಪು. ಆ ತಪ್ಪಿಗೆ ಶಿಕ್ಷೆ ಕೊಟ್ಟು ಬುದ್ಧಿ ಹೇಳಿದೀಯ ಅಷ್ಟೇ. ಬಂದೇ ಇರು. ಏನ್ರಿ ಇದು? ದುಡ್ಡು ಕಣೆ, ಇದರಲ್ಲಿ 9,000 ಇದೆ. ಅಲ್ಲ 8,200 ಇದೆ. ಇಷ್ಟೊಂದು ದುಡ್ಡು? ಕೆಲಸ ಸಿಕ್ತಲ್ಲೇ. ಒಂದೇ ದಿನಕ್ಕೆ ಸಂಬಳ ಕೊಟ್ಬಿಟ್ರಾ? ಲೇ ಸಂಬಳ ಅಲ್ಲ ಕಣೆ, ಇದನ್ನ ಅಡ್ವಾನ್ಸು ಅಂತ ಕೊಟ್ಟಿದ್ದಾರೆ. ಕೈಗೆ ಇಷ್ಟೊಂದು ದುಡ್ಡು ಬಂದ್ಬಿಡ್ತಲ್ಲ, ಆ ಖುಷಿಲಿ ಸ್ವಲ್ಪ ಕುಡಿದ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಹೊಡೆದ್ಬಿಟ್ಟೆ. ಸ್ವಲ್ಪ ಹೊಡೆದೇನೆ ನೀನು? ಸ್ವಲ್ಪ ಕುಡಿದ್ರೇನ್ರಿ ನೀವು? ಅಯ್ಯೋ ಹೋಗ್ಲಿ ಬಿಡಪ್ಪ. ಈಗ ಯಾಕೆ ಜಗಳ? ಇನ್ಮೇಲೆ ಯಾವತ್ತೂ ಕುಡ್ಕೊಂಬಂದು ಈ ಥರ ಎಲ್ಲ ಆಡಲ್ಲ ಕಣೆ, ನನ್ನ ಕ್ಷಮಿಸ್ಬಿಡು. ರೀ ನೀವು ನಿಜ ಹೇಳ್ತಿದ್ದೀರಾ? ಇನ್ಮೇಲೆ ಕುಡ್ಕೊಂಡು ಬಂದು ಗಲಾಟೆ ಮಾಡಲ್ವಾ? ನನ್ನ ಮೇಲೆ ಆಣೆ? ಲೇ ನಿನ್ನ ಆಣೆ, ನನ್ನ ಆಣೆ, ನಮ್ಮ ಮೌನ ಆಣೆಗಳು ನಾನು ಕುಡ್ಕೊಂಬಂದು ಗಲಾಟೆ ಮಾಡಲ್ಲ ಕಣೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ. ರೀ ಕ್ಷಮಿಸಿ ಅಂತ ನೀವು ಕೇಳಬೇಡ್ರಿ. ಅಂತೂ ನನ್ನ ಮಗ ಸುಂದರ ದರಿದ್ರ ಮಿನಿಸ್ಟ್ರು ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ. ಇನ್ಮೇಲೆ ನಾನೇ ಬೇರೆ, ನನ್ನ ಬದುಕೆ ಬೇರೆ, ನನ್ನ ಸ್ಟೈಲೇ ಬೇರೆ. ನಾನೇ ರಾಜಕುಮಾರಿ. ರೀ 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 ಅಯ್ಯವ್ವ, ನೀನೇನಲ್ಲೇ ಸುಂದರ ದರಿದ್ರ ಇದು? ಎಸ್ ಮಮ್ಮಿ, ನಾನೀಗ ಮಿನಿಸ್ಟ್ರ್ ಮನೇಲಿ ಹೈ ಇಂಪ್ಲೂಯೆನ್ಸ್ಡ್ ಎಂಪ್ಲಾಯ್. ಎಂಪ್ಲಾಯ್ ಆಗಿರ್ಬೋದು, ಆದರೆ ಮಿನಿಸ್ಟ್ರು PA ಏನಲ್ವಲ್ಲ ಬಿಡು.
ಮಮ್ಮಿ ಮಿನಿಸ್ಟ್ರ್ ಪಿಯ ಅಂದರೆ ಬೇಸ್ಟು. ಆ ಮನೇಲಿ ಆ ಮಿನಿಸ್ಟ್ರ್ ಅವ್ರ ಅಕ್ಕ ಇದಾರಲ್ಲ ಅವರೇ ಎಲ್ಲದಕ್ಕೂ ಡಾನು. ನಾವಿಷ್ಟು ದಿನ ಏನಂತ ಅಂದ್ಕೊಂಡಿದ್ವಿ, ಶ್ರಾವಣಿ ಮೇಡಮು ಸಿಕ್ಕಾಪಟ್ಟೆ ಸ್ಟ್ರಾಂಗು ಅಂದ್ಕೊಂಡಿದ್ವಿ, ಬಿಟ್ಟರೆ ಅವರಪ್ಪ ಸ್ಟ್ರಾಂಗು ಅಂತ ಅಂದ್ಕೊಂಡಿದ್ವಿ. ಇಲ್ಲ ಮಮ್ಮಿ, ಆ ಮನೇಲಿ ಈ ಅಮ್ಮನ ಮಾತನ್ನ ಮಿನಿಸ್ಟ್ರು ಸಹ ತೆಗೆದಾಕಲ್ಲ. ಒಟ್ಟಿನಲ್ಲಿ ನಮ್ಮ ವಿಜಯಾಂಬಿಕಾ ಮೇಡಮ್ಮೇ ಬಾಸ್. ಗೊತ್ತು ಬೇಡ, ಅವತ್ತು ಸಾಲಿಗ್ರಾಮಕ್ಕೆ ಹೋಗ್ಬೇಕಾದ್ರೆ ಮಂಡಕ್ಕಿ ಚೆಲ್ಬಿಡ್ತು, ಹಂಗೆ ಸರಕ್ಕಂತ ಒಂದು ಲುಕ್ ಕೊಟ್ರು ನೋಡು. ಅವಾಗಲೇ ಗೊತ್ತಾಯ್ತು ನನಗೆ ಹಾಲ್ ಮರೋಳು ಏನು ಗೊತ್ತು ಮರೋಯೋ. ಅವ್ರಿಗೆ ಅಗತ್ತಿದೆ ಅಂದಮೇಲೆ ನನಗಿರಬಾರ್ದ ಮಮ್ಮಿ. ಗೊತ್ತು ಬಿಡು, ನಿನ್ ಗೊತ್ತು. ಸರಿ ಮಮ್ಮಿ, ನನಗೆ ಬ್ಲೆಸ್ ಮಿ ಮಮ್ಮಿ. ನಿನಗೆ ಇವಾಗ ನನ್ನ ಆಶೀರ್ವಾದಕ್ಕಿಂತ ಹಾಲ್ ಮಾರಳ ಆಶೀರ್ವಾದ. ಮಮ್ಮಿ ಏನ ಹಾಲ್ ಮಾರೋಳು ಅಂತ ಹೇಳ್ಬೇಡ, ನಮ್ಮ ಬಾಸ್ ಅವರು. ಯಾಕ ಅವಳು ಹಾಲು ಮಾರ್ತಿದ್ಲು ತಾನೆ? ಅದು ಆಗ, ಅದು ಅವಾಗಾದ್ರೆ ಹಾಲು ಮಾರ್ತಿದ್ಲು ಅನ್ನೋದಿರುತ್ತೆ ತಾನೆ. ಸರಿ, ಅವಳ ಆಶೀರ್ವಾದ ಮುಖ್ಯ. ಹಾಲು ಮಾರ್ತಿದ್ಲು ಅವಳು ವಿಜಯಾಂಬಿಕಾ, ಅವಳೀಗ ನಿನಗೆ ಬಾಸು. ಆ ಅಮ್ಮನ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿ ನಿಂಗೆತ್ತಲ್ಲಿ ಕೆಲಸ ಮಾಡಿ ಸೈ ಅನ್ನಿಸ್ಕೊ. ನಾನಿಲ್ಲಿ ಶ್ರಾವಣಿ ಮೇಡಮರ್ಗೆ ನೈಸ್ ಹೊಡ್ಕೊಂಡು ಅವ್ರ ಹತ್ರ ಆಗ್ತೀನಿ. ಕರೆಕ್ಟ್ ಮಮ್ಮಿ ನೀ ಹೇಳೋದು. ನಾನೇನಾರು ಅವ್ರ ಹತ್ರ ಸೈ ಅಂತ ಅನ್ನಿಸ್ಕೊಂಡ್ರೆ ಹಾಕ್ಕೊಂಡಿರೋ ಟೈ ಹಾವಾಗುತ್ತೆ, ಕೈ ಕೊಡ್ಲಿ ಆಗುತ್ತೆ, ಜೇಬಲ್ಲಿರೋ ಚಿಲ್ಲರೆ ಕಾಸು ಕೋಟಿ ಕೋಟಿ ಆಗುತ್ತೆ. ಆಮೇಲೆ ಆ ಮನೆನ ನಾನೇ ಕೊಂಡ್ಕೊಂಡು ಆ ಮನೆಯಲ್ಲಿರೋರ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡು ಅವ್ರನ್ನ ಹಂಗೆ ಕೈಯಲ್ಲಿ ಹಿಂಗೆ ಆಟಾಡಿಸ್ತಿರ್ತೀನಿ. ಹಿಂಗೆ ಆಟಾಡ್ಸಂತೆ. ನೀನು ಹೇಳೋ ಮಾತು ಎಲ್ಲ ಕರೆಕ್ಟ್ ಆದರೆ ನಮ್ಮನ್ನ ಹಿಡಿಯೋರೇ ಇರಲ್ಲ ಕಣ. ಕರೆಕ್ಟ್. ಅಲ್ಲಿವರೆಗೂ ನಾವು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ಅದರಲ್ಲೂ ಆ ಶ್ರಾವಣಿ ಮೇಡಮ್ ಅವ್ರ ಹತ್ರ ನಾಜೂಕಾಗಿರಬೇಕು. ನೋಡು, ಶ್ರಾವಣಿ ಮೇಡಮ್ ಆಗಲಿ ಅಥವಾ ವಿಜಯಾಂಬಿಕಾ ಮೇಡಮ್ ಆಗಲಿ, ನೀರು ಬೋರ್ವೆಲ್ಲಿಂದ ಬರುತ್ತೋ ಅಥವಾ ನಲ್ಲಿಯಿಂದ ಬರುತ್ತೋ, ಕೊಡ ತುಂಬಿಕೊಳ್ಳೋದು ನಮ್ಮ ಆದ್ಯತೆ. ಅರ್ಥವಾಯ್ತು? ಕರೆಕ್ಟಾಗಿ ಹೇಳಿದೆ ಮಮ್ಮಿ. ಸರಿ, ನನ್ನ ಟೈಮ್ ಆಯಿತು, ನಾನು ಬರ್ತೀನಿ. ಬ್ಲೆಸ್ ಮಿ ಮಮ್ಮಿ. ವಿಜಯೀ ಭಾವ, ವಿಜಯೀ ಭಾವ, ವಿಜಯೀ ಭಾವ. ರೀ ತಗೊಳ್ಳಿ ಖರ್ಚಿ, ಪರ್ಸ್, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಈಗ ನಿಮಗೆ ಖುಷಿ ಆಯ್ತೇನೆ? ಮಿನಿಸ್ಟ್ರ್ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋದು ತುಂಬ ಖುಷಿ ಆಯಿತು ಕಣ್ರಿ. ಹೋಗೋಣ ಬಾಬಾ. ನಡಿ ಮಮ್ಮಿ. ಅಳಿಂದ್ರೆ ನಿಯತ್ತಿಂದ ಇರಿ, ಹೋಗಿ ಬನ್ನಿ, ಒಳ್ಳೇದಾಗುತ್ತೆ. ಹೌದೌದು ಅಳಿ ಅಂದರೆ ಹೋಗ್ಬಿಟ್ಟು ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನೀವು ಹೋಗ್ತಿರೋದು ಮಿನಿಸ್ಟರ್ ಮನೆಗಲ್ಲ, ಅದು ನಮ್ಮ ಪಾಲ್ಗೆ ದೇವಸ್ಥಾನ, ನನ್ನ ತವ್ರ ಮನೆ. ಅಲ್ಲಿ ನಿಯತ್ತು, ನಿಷ್ಠೆ, ಶ್ರದ್ಧೆಗೆ ತುಂಬ ಬೆಲೆ ಇದೆ. ಅದನ್ನೆಲ್ಲ ಉಳಿಸ್ಕೊಂಡು ಈ ಮನೆ ಗೌರವನೂ ಕಾಪಾಡ್ತೀರಾ ಅನ್ಕೊಂಡಿದ್ದೀನಿ. ಖಂಡಿತ ಖಂಡಿತ ಮೇಡಮ್ ಅವರೇ, ನಿಯತ್ತಿನ ನಾಯಿ ಥರ ದುಡಿತೀನಿ ಮೇಡಮ್ ಅವರೇ. ಮಮ್ಮಿದ ಹೊರಡೋಣ, ಬನ್ನಿ. ದೇವ್ರೆ, ಅಂತೂ ನನ್ನ ಮಗಳು ಮುಖದಲ್ಲಿ ನಗು ಸಂತೋಷ ಕಾಣ್ತಾ ಇದ್ದೀನಿ. ಈ ನಗು ಸಂತೋಷ ಸದಾ ಹೀಗೆ ಇರ್ಲಪ್ಪ. ಏನು ಬಾವ ಬಾಮ ಇದ್ರು ಇಬ್ರು ಎಲ್ಲ ಹೋಗ್ತಿದ್ದೀರಾ? ಎಲ್ಲಿ ಹೋಗ್ತಿದ್ದೀರಾ? ಕೇಳಿದ್ಯಾ? ಕೇಳೇ ಬಿಟ್ಯಾ? ಎಲ್ಲಿ ಹೋಗ್ತೀಯೋ ಅಂತ ಕೇಳೇ ಬಿಟ್ಯಾ? ಮುಗೀತು ಮುಗೀತು, ನಮ್ಮ ಕತೆ ಇನ್ನು ಮುಗೀತು. ನಾವು ಹೋಗೋ ಕೆಲಸ ಅದಂಗೆ. ಬಾಮೇದ ನಡಿ ಮನೆ ಒಳಗೆ, 5 ನಿಮಿಷ ಬಿಟ್ಟು ಆಮೇಲೆ ಹೊರಡೋಣ. ಈ ಥರ ಹೋದ್ರೆ ಹೋಗೋ ಕೆಲಸ ಆಗುತ್ತಾ? ಬಾಬಾ ಅಂಥದ್ದೆಲ್ಲ ಏನೂ ಆಗಲ್ಲ. ಇಂಥದ್ರೆಲ್ಲ ನಂಬಿಕೆ ಇರಬೇಕು ನಿಜ, ಆದರೆ ಆ ನಂಬಿಕೆನೇ ನಮ್ಮ ದಾರಿಗೆ ಅಡ್ಡ ಆಗಬಾರ್ದು. ಬನ್ನಿ ಹೋಗೋಣ. ಈಗ ಅಡ್ಡ ಆಗ್ಬಾರ್ದ? ಗುಡ್ಡದ ಹಾಗೆ ಅಡ್ಡಡ್ಡ ನಿಂತಿದ್ದಾಳೆ, ಎಲ್ಲಿಗೆ ಅಂತ ಹೋಗ್ತೀಯ? ಏನು ಗುಡ್ಡದ ತರ ಅಡ್ಡಡ್ಡ ನಿಂತಿದ್ದೀನಾ? ನಾನ್ ಗುಡ್ಡ ಆದ್ರೆ ನೀವು ದಡ್ಡ. ನೀವಮ್ಮ ಮಗ ಇಬ್ರು ಬದಲಾಗ್ಬಿಟ್ಟಿದ್ದೀರಾ. ಶ್ರೀವಲ್ಲಿ ಮಾತು ಎಲ್ಲೆಲ್ಗೂ ಹೋಗ್ತಾ ಇದೆ. ಬಾವಂಗೆ ಯಜಮಾನ್ರ ಮನೆ ಕೆಲಸ ಸಿಕ್ಕಿದೆ. ಅವ್ರೀಗ ವಿಜಯ ಮೇಡಮ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ವಿಜಯ ಮೇಡಮ್ಗೆ ಪಿ ಆಗಿ ಕೆಲಸ ಸಿಕ್ಕಿದ್ಯಾ? ಇದಕ್ಕೆ ವಿಜಯ ಮೇಡಮ್ ಒಪ್ಕೊಂಡ್ರಾ? ಒಪ್ಕೊಂಡ್ರಾ ಅಲ್ಲ, ಒಪ್ಕೊಂಡಿದ್ದಾರೆ. ಅದಕ್ಕೆ ಈಗ ಕೆಲ್ಸಕ್ಕೆ ಅಂತ ಹೋಗ್ತಾ ಇರೋದು. ಓ ನೋಡು, ಇದು ಗುಡ್ ನ್ಯೂಸ್ ಅಂದ್ರೆ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ.
ಇದು ಕಂಗ್ರ್ಯಾಚುಲೇಷನ್ಸ್ ಅಲ್ಲ. ನೀನ್ ಹೋಗ್ಬೇಕಾರೆ ಎಲ್ಲಿ ಅಂತ ಕೇಳ್ಬಿಟ್ಟು ಅಪಶಕುನದ ಕಂಗ್ರ್ಯಾಚುಲೇಷನ್ ನನಗೆ ಯಾಕಬೇಕು? ಅಯ್ಯೋ ಅಣ್ಣ, ಇದ್ ಯಾವ ಅಪಶಕುನನೂ ಅಲ್ಲ. ನಾನು ಹುಟ್ಟಿದ ಮೇಲೆನೆ ನಮ್ಮ ಅಪ್ಪ ಅಮ್ಮ ಇಬ್ರು ಶ್ರೀಮಂತರಾಗಿದ್ದು. ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ಅಡ್ಡ ಬಂದ್ರೆ ಅವ್ರು ಹೋಗೋ ಕೆಲ್ಸದಲ್ಲಿ ಒಳ್ಳೇದಾಗತ್ತೆ. ನಾನು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಅವ್ರಿಗೆ ಅದೃಷ್ಟ ಡಬಲ್ ಆಗತ್ತೆ ಗೊತ್ತಾ. ಇವಾಗ ನೀವ್ ಆರಾಮಾಗಿ ಹೋಗ್ ಬನ್ನಿ. ಈಸ್ ಇಟ್? ಓಕೆ ಬಾಮೇದಾ, ನಡಿ ಹೋಗಿ ಬಿಡೋಣ. ವರ ಹೇಗಿದ್ದಾಳೆ ಶಿವಲ್ಲಿ? ಅಯ್ಯೋ ಸುಬ್ಬು, ವರ ಅಂತೂ ಸೂಪರ್ ಆಗಿದ್ದಾಳೆ. ಗಂಡನ ಜೊತೆ ಜಾಮ್ ಜೂಮ್ ಅಂತ ಸುತ್ತಾಡ್ಕೊಂಡಿದ್ದಾಳೆ. ಅಣ್ಣನ ಆಫೀಸಲ್ಲಿ ಯಾವ್ದೋ ಟ್ರಿಪ್ ಇತ್ತು, ಅದಕ್ಕೆ ಅವರಿಬ್ರು ಅಲ್ಲಿ ಹೋಗಿದ್ದಾರೆ. ಒಳ್ಳೇದಾಯ್ತಲ್ಲ, ತುಂಬ ಖುಷಿ ಆಯ್ತು. ಬಾವ ಅರ್ಥ ಆಯ್ತು. ನೀನು ಲೆಫ್ಟ್ ಹೋದ್ರೆ ನಾವು ಸ್ಟ್ರೈಟ್ ಹೋಗ್ತೀವಿ. ವಿದ್ಯಾ ಮೇಡಮು ಸುಬ್ಬು ನನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ವಾ ನಾನು ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಿರೋದು. ಈಗ ನೋಡಿದ್ರೆ ಸುಂದ್ರಣ್ಣನ ಅವ್ರು PF ತಗೊಂಡಿದ್ದಾರೆ. ಹಾಗಾದರೆ ಸುಂದ್ರಣ್ಣನು ನಮ್ಮ ಪಾರ್ಟಿನೇ. ಸುಬ್ಬುನ ನಾನು ಪಡ್ಕೊಳ್ಳೋಕ್ಕೆ ಇದರಿಂದ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು. ಅದಕ್ಕೆ ಅಲ್ವಾ ಅವ್ರ ಕೆಲ್ಸಕ್ಕೆ ತೊಗೊಂಡಿರೋದು. ವಿದ್ಯಾ ಮೇಡಮು ತುಂಬ ಒಳ್ಳೆಯವರು. ಮೇಡಮ್, ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಏನು ಪರ್ಫೆಕ್ಟ್ ಟೈಮಿಗೆ ಬಂದಿದೆಯಲ್ಲ. ಹೌದು ಮೇಡಮ್, ಕೆಲಸ ಅಂತ ಬಂದರೆ ಈ ಸುಂದರ ಪಕ್ಕಾ ಟೈಮಿಂಗು, ಪಕ್ಕಾ ನಿಯತ್ತು ಮೇಡಮ್. ವೆರಿ ಗುಡ್. ನಿಮ್ಮ ಟೈಮಿಂಗ್ ಸೆನ್ಸು, ಪಂಕ್ಚುಯಾಲಿಟಿ, ನಿಮ್ಮ ಡಿಸಿಪ್ಲಿನು ಎಲ್ಲ ನಮಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಅಂದಾಗೆ ಈ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಿದ್ರಿ. ಪರವಾಗಿಲ್ಲ, ಕೆಲಸ ಏನು ಅಂತ ಹೇಳಿ. ನಾನು ಕೆಲಸ ಮಾಡಿದೆ ಹೇಗಾಗಿದ್ದೀನಿ ಅಂತಂದರೆ ಕೆಲಸಕ್ಕೋಸ್ಕರ ಹಾತೊರಿತಾ ಇರೋಂಥ ಜೀವ ಮೇಡಮ್ ಇದು. ಹಸ್ತವ್ರಿಗೆ ಅನ್ನ ಸಿಕ್ಕಿದ್ರೆ ಮೃಷ್ಟಾನ್ನ ಅಂತಂತಾರಲ್ಲ, ಹಾಗೆ ನೀವು ಹೇಳೋ ಕೆಲಸ ನನಗೆ ಮೇಡಮ್. ಹೇಳಿ. ಹೇಳ್ತೀವಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹಾಂ, ಅಯ್ಯೋ ಮೇಡಮ್, ಕೆಲಸ ಮಾಡಿದೆ ನನಗೆ ಸಮಾಧಾನ ಅನ್ನೋದು ಇಲ್ಲ ಮೇಡಮ್. ಕೊಡಿ ಕೆಲಸ ಕೊಡಿ. ಇವತ್ತು ನೀವು ಮಾಡೋವಂಥ ಕೆಲಸ ಏನೂ ಇಲ್ಲ. ಏನಿಲ್ವಾ? ಸರಿ, ಹಾಗೆ ಬರಲ್ಲ. ಅಯ್ಯೋ ಹಾಗಲ್ಲ, ಕೆಲಸ ಶುರು ಮಾಡ್ಕೊಳ್ಳೋಕೆ ಮುಂಚೆ ನಾವು ಪರಿಚಯ ಮಾಡ್ಕೋಬೇಕಲ್ವಾ ಮಾಡಿ? ಕರೆಕ್ಟ್ ಮ್ಯಾಮ್. ಆ್ಯಕ್ಚುಲಿ ನೀವು ನಮ್ಮ ಹತ್ರ ಕೆಲಸ ಮಾಡಬೇಕು ಅಂದರೆ ಮನೆಯವ್ರ ಥರ ಕ್ಲೋಸ್ ಆಗಿರಬೇಕು. ಎಲ್ಲ ವಿಷಯನೂ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ನೀವು ತಿಳ್ಕೋಬೇಕು. ಅಷ್ಟೇ ಅಲ್ಲ, ಅವ್ರ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆನೂ ನಾವು ತಿಳ್ಕೋಬೇಕು ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ನಿಮ್ಮ ಹತ್ರ ಕೆಲಸ ಮಾಡೋದು ನನ್ನ ಪುಣ್ಯ ಮೇಡಮ್. ನಿಮ್ಮ ಹತ್ರ ನನ್ನ ಕೆಲಸ ಸಿಕ್ಕಿರೋದು ನನ್ನ ಅನ್ನಭಾಗ್ಯ ಮೇಡಮ್. ಎಂಥ ದೊಡ್ಡ ಗುಣ ಮೇಡಮ್ ನಿಮ್ಮದು. ಅಯ್ಯೋ ಸರಿ, ಹಾಗಿದ್ರೆ ನಾನು ನನ್ನ ಬಗ್ಗೆ ಹೇಳ್ತೀನಿ. ನಾನು ವೀರು ಅಕ್ಕ. ವೀರು ಕಂಪ್ನಿ ಕೆಲಸ ಎಲ್ಲ ನಾನೇ ನೋಡ್ಕೊಳ್ಳೋದು. ಅಷ್ಟೇ ಅಲ್ಲ, ವೀರುಗೆ ಏನೇ ಸಲಹೆ ಬೇಕು ಅಂದರೆ ಅದು ನಾನೇ ಕೊಡೋದು. ಇವನು ಮಾಡಿ ಮದನ್ ನನ್ನ ಮಗ. ಇವನು ಅಷ್ಟೇ ಕಂಪ್ನಿ ಕೆಲಸ ಎಲ್ಲ ನೋಡ್ಕೋತಾನೆ. ಪಾಪ ಶ್ರಾವಣಿನ ಮದುವೆ ಆಗಬೇಕಿತ್ತು, ಆದರೆ ಆಗಲಿಲ್ಲ. ಪಾಪ ನೀವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಮೇಡಮ್. ನಮ್ಮದು ಅದೇ ಕಥೆ. ಸುಬ್ಬುಗೆ ಶ್ರೀವಲ್ಲಿನ ತಂದು ಮದುವೆ ಮಾಡಬೇಕು, ಅವಳು ಈ ಮನೆ ಸೊಸೆಯಾಗಿರಬೇಕು ಅಂತ ಏನೇನೋ ಕನಸುಗಳು ಕಟ್ಕೊಂಡಿದ್ವಿ ಮೇಡಮ್. ಆದರೆ ಅದೇ ಸಮಯಕ್ಕೆ ಬರ ಸಿಡಿಲಿನಂತೆ ಪಡೆದು ಶ್ರಾವಣಿ ಸುಬ್ಬು ಒಂದು ಮದುವೆಯಾಗಿ ಮನೆಗೆ ಬಂದು ಒಕ್ಕರಿಸಿಕೊಂಡಿದ್ದಾಳೆ ಮೇಡಮ್. ಅಯ್ಯೋ ಸರಿ, ನಿಮ್ಮ ಮನೆ ಮಗಳನ್ನ ಏನೋ ಫೋನಲ್ಲಿ ಏಕವಚನದಲ್ಲಿ ಶ್ರಾವಣಿ ಅಂತ ಅಂದ್ಬಿಟ್ಟೆ ಮೇಡಮ್, ತಪ್ಪಾಯ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ನೀನು ಹೀಗೆ ಇರಬೇಕು. ನಮ್ಮ ಹತ್ರ ಮಾತಾಡಬೇಕಾದ್ರೆ ನೀನು ಯಾವುದೇ ಫಿಲ್ಟರ್ ಇಟ್ಕೋಬಾರ್ದು. ನಿನಗೆ ಏನು ಅನ್ಸುತ್ತೋ ನೀನು ಅದನ್ನು ಹೇಳಬೇಕು. ಆ ಫ್ರೀಡಮ್ ನಾನು ನಿನಗೆ ಕೊಡ್ತಿದ್ದೀನಿ. ಅಯ್ಯೋ ಮೇಡಮ್, ಎಂಥ ಅದೃಷ್ಟ ಮೇಡಮ್ ನಂದು. ಕೆಲಸ ಕೊಟ್ಟಿದ್ದೀರಾ, ಸಂಬಳ ಕೊಡ್ತೀರಾ, ಫ್ರೀಡಮು ಕೊಡ್ತಾ ಇದ್ದೀರಾ ಮೇಡಮ್. ನೀವು ಒಂದು ಗ್ರೇಟ್ ಪೀಪಲ್ಸ್ ಮೇಡಮ್. ಅದು ಸರಿ, ನೀವು ಶ್ರಾವಣಿ ಬೈತಿದ್ರಲ್ಲ, ಯಾಕೆ ಏನಾಯಿತು? ಆ ಮನೇಲಿ ಅವಳಿಂದ ತೊಂದರೆ ಆಯಿತಾ? ಅಯ್ಯೋ, ಅದನ್ನು ಯಾಕೆ ಹೇಳ್ತೀರಾ ಸರ್? ಆ ಅಮ್ಮಂಗೆ ಅವ್ರ ತಾತನ ಆಸ್ತಿ ಬಂದಿದ್ದು ಬರೀ ಆ ಅಮ್ಮಂದೇ ಹವ.
ಕಾಸಿಲ್ಲದೆ ಹೇಗೋ ಬದುಕ್ಬಿಡ್ಬೋದು. ನೆಮ್ಮದಿ ಇಲ್ಲ ಅಂತಂದರೆ ಬದುಕಕ್ಕಾಗುತ್ತಾ ಮೇಡಮ್? ಹೆಂಗೋ ಅತ್ತೆ ಮನೇಲಿ ತಿನ್ಕೊಂಡು ಉಂಡ್ಕೊಂಡು ಹಾಯಾಗಿದ್ದೆ ಮೇಡಮ್. ಆ ಅಮ್ಮ ಬಂದಾಗಲಿಂದ ಅಯ್ಯೋ ಕೆಲಸ ಮಾಡು ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ ಮೇಡಮ್. ಅದಕ್ಕೆ ಕೆಲಸ ಹುಡ್ಕೊಂಡು ಬೀದಿ ಅಲಿಯುವಂಥ ಪರಿಸ್ಥಿತಿ ಬಂದ್ಬಿಡ್ತು ಮೇಡಮ್. ನಿಮಗೆ ಗೊತ್ತಲ್ಲ ಮೇಡಮ್, ಕೆಲಸ ಸಿಗದೇನೆ ಅದೇ ಕಾರಿಗೆ ಅಡ್ಡ ಬಂದು ಸತ್ತೋಗೋಣ ಅಂತ ಏನೋ ಅಂದ್ಕೊಂಡೆ. ಏನೋ ನನ್ನ ಪುಣ್ಯ ನೀವು ಕರೆದು ಕೆಲಸ ಕೊಟ್ರಿ ಮೇಡಮ್. ಹೇಗಾದ್ರೂ ಸರಿ ಆ ಅಮ್ಮ ಮನೆ ಬಿಟ್ಟು ತೊಲಗೋದ್ರೆ ಸಾಕು ಮೇಡಮ್. ಸಾರಿ ನೀವು ಫ್ರೀಡಮ್ ಕೊಟ್ರಿ ಅಂತ ನಾನು ಇಷ್ಟೆಲ್ಲ ಹೇಳಿದೆ ಮೇಡಮ್. ನಿಮಗೆ ನನ್ನ ಮೇಲೆ ಏನು ಕೋಪ ಇಲ್ಲ ತಾನೇ? ನಮ್ಗೆ ಯಾಕೆ ಕೋಪ? ಆ್ಯಕ್ಚುಲಿ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಅಲ್ಲ, ಆ ಶ್ರಾವಣಿ ನಮಗೆ ಇಷ್ಟೊಂದು ಅವಮಾನ ಮಾಡೋದು ಅಲ್ಲದೆ ನಿಮಗೂ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಾಳ. ನಾನು ಮನಸ್ಸು ಮಾಡಿದ್ರೆ ಸಾಕು ಅವಳನ್ನ ಈಗಲೇ ಆ ಮನೆಯಿಂದ ಆಚೆ ಹಾಕ್ಬೋದು. ಏನು ಹೇಳ್ತಿದ್ದೀರಾ ಮೇಡಮ್? ನೋಡಿ, ನಮಗೆ ಸುತ್ತಿ ಬಳಸಿ ಎಲ್ಲ ಮಾತಾಡೋದಕ್ಕೆ ಬರಲ್ಲ. ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನಾವು ನಿಮಗೆ ಸಂಬಳ ಕೊಡ್ತಿರೋದು ಹೆಸರಿಗೆ ಮಾತ್ರ. ನೀವೇನಾದರೂ ನಾವು ಹೇಳೋ ಕೆಲಸಗಳನ್ನ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಸಂಬಳ ಅನ್ನೋದು 1000ದಲ್ಲಿ ಸಿಕ್ಕಿದ್ರೆ ಗಿಂಬಳ ಅನ್ನೋದು ಲಕ್ಷದಲ್ಲಿ ಸಿಗುತ್ತೆ. ನಿಮಗೆ ಕೈ ತುಂಬ ದುಡ್ಡು ಸಿಗುತ್ತೆ. ಅಯ್ಯೋ, ಕೈ ಜೋಡ್ಸದ? ನೀವು ಹೇಳಿದ ಕೆಲಸನ ಕೈ ಚಾಚಿ ಮಾಡ್ತೀನಿ. ನೀವು ಹೇಳೋ ಕೆಲಸನ ನಿಯತ್ತಿನ ನಾಯಿ ಥರ ಮಾಡ್ತೀನಿ. ಹೇಳಿ ಏನು ಕೆಲಸ ಮಾಡಬೇಕು ಹೇಳಿ.